ನಮ್ಮ ಶಕ್ತಿಯನ್ನ ಬಳಸ್ಕೊಂಡು ಅವರು ಸಮಸ್ಯೆ ಪರಿಹಾರ ಮಾಡಿಕೊಂಡು ಕೊನೆಗೆ ಇನ್ನೊಬ್ಬರಿಗೆ ಇನ್ನೊಂದು ಕಡೆ ಸಮಸ್ಯೆ ಮಾಡುವಂತ ಪರಮಭ್ರಷ್ಟ ಪರಮದುಷ್ಟ ಪರಮ ನೀಚ ರಾಜಕಾರಣಿಗೆ ಬೆಂಬಲಿಸ್ಬಿಟ್ರೆ ನೀವು ಯಾರು ಕೇಳದೆ ಇದ್ರೆ ನೀವು ಹೋಗಿ ಸಹಾಯ ಮಾಡಕ್ ಹೋಗ್ಬೇಡಿ. ಸಹಾಯ ಮಾಡಿಸ್ಕೊಂಡವ್ರಿಗೆ ಏನ್ ಅನ್ಸುತ್ತೆ, ಇವ್ರಿಗೇನ್ ತೆವಲಿತ್ತು, ತೀಟೆ ಇತ್ತು, ಮಾಡಕ್ ಕೆಲಸ ಇರ್ಲಿಲ್ಲ, ಅವ್ರಿಗೇನೋ ಮಾಡಿದ್ರು. ಸರ್, ಈಗ ಒಂದ್ ಹಳ್ಳಿನಲ್ಲಿ ಯುವಕರು ರೆಡಿ ಆಗಿರ್ತಾರೆ, ಅವ್ರ ಕಷ್ಟಗಳಿರುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ಅಂತ ಯುವಕರನ್ನ ಒಗ್ಗೂಡಿಸಿ ಒಂದು ಹೋರಾಟ ದಾರಿಗೆ ಕರ್ಕೊಂಡ್ಬರೋದಕ್ಕೆ ಏನಾದ್ರು ಪ್ರಯತ್ನಗಳು ಮಾಡ್ತಾ ಇದ್ದೀರಾ? ಅದು ಇವತ್ತು ನಮ್ಮ ಪಕ್ಷದ ಸೈನಿಕರು, ನಾವು ಕಾರ್ಯಕರ್ತರನ್ನ ಸದಸ್ಯನ ಸೈನಿಕರು ಅಂತೀವಿ, ರಾಜ್ಯದ ಮೂಲೆ ಮೂಲೆಯಲ್ಲಿ ಇದ್ದಾರೆ. ಆದ್ರೆ ಇನ್ನೂ ಅವರಿಗೆ ಒಂದಷ್ಟು ತರಬೇತಿ ಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಇವತ್ತು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಬಹುತೇಕವಾಗಿ ಎಲ್ಲಾ ಹಂತಗಳಲ್ಲೂ ಸರ್ಕಾರಿ ವ್ಯವಸ್ಥೆ ಇದೆ. ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಗ್ರಾಮ ಪಂಚಾಯತಿ ಇದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಂದಾಯ ಇಲಾಖೆ, ಪಶು ಸಂಗೋಪನಾ ಇಲಾಖೆ, ಯಾವ್ದಾದ್ರು ತಗೊಳ್ಳಿ ನೀವು, ತೋಟಗಾರಿಕಾ ಇಲಾಖೆ, ಎಲ್ಲ ಹಂತಗಳಲ್ಲೂ ಇದ್ದಾರೆ. ಸೊ ಹಾಗಾಗಿ ಜನ ತಮಗೆ ಸಮಸ್ಯೆಗಳು ಬಂದಾಗ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕಾನೂನಾತ್ಮಕವಾದ ಆಡಳಿತಾತ್ಮಕ ಮಾರ್ಗಗಳಿವೆ. ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಅವರು ಹೋರಾಟಕ್ಕೂ ಇನ್ನೊಂದಕ್ಕೂ ಹಿಡಿತಾರೆ. ಆದ್ರೆ ಆ ಹೋರಾಟಕ್ಕೆ ಹಿಡಿದಂತ ಸಂದರ್ಭದಲ್ಲೂ ಈಗ ಹೋರಾಟನೇ ಕೆಲವೊಬ್ರಿಗೆ ಬಿಸ್ನೆಸ್ ಆಗೋಗಿದೆ. ಹಾಗಾಗಿ ನಮ್ಗೆ ಇವೆಲ್ಲ ಸಮಸ್ಯೆಗಳಿದೆ. ಇದನ್ನ ಅಂದ್ರೆ ಸಮಸ್ಯೆಗಳ ಬಗೆಹರಿಸ್ಕೊಳ್ಳೋದಕ್ಕೆ ದಾರಿಗಳು ಇದೆ, ಅಥವಾ ಈ ಹೋರಾಟಗಳನ್ನ ಹತ್ತಿಕ್ಕುವಂತಹ ಕೆಲವೊಬ್ಬರನ್ನ ಬಿಟ್ಟು ಮಾಡುವಂಥದ್ದು ಇದೆ. ಇವೆಲ್ಲದ್ರ ಮಧ್ಯೆ ನಾವು ನಮ್ಮ ಪ್ರಾಮಾಣಿಕತೆಯನ್ನ ಬದ್ಧತೆಯನ್ನು ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಮಸ್ಯೆಗಳಿದೆ. ಆದ್ರೂ ನಾವು ಹಲವಾರು ಕಡೆಗಳಲ್ಲಿ ಇತ್ತೀಚೆಗೆ 3 ದಿವಸದ ಪಾದಯಾತ್ರೆ ಮಾಡಿದ್ರು. ಬೆಳಗಾವಿ ಹತ್ರ ಒಂದು ಹಳ್ಳಿಯವರು ಮಾರಣಹೋಳ, ಇಡೀ ಹಳ್ಳಿಯ ಜನ ಭಾಗವಹಿಸಿದ್ರು. ಅದಕ್ಕೆ ನಾವು ಹೋಗಿದ್ವಿ, KRS ಪಕ್ಷ ಅದ್ರಲ್ಲಿ ಭಾಗವಹಿಸಿತು. ಈ ತರಕ್ಕೆ ಹಲವಾರು ಕಡೆಗಳಲ್ಲಿ ಜನ ಬಂದು ಕೇಳಿದಾಗ ಮಾಡಿದಾಗ ನಾವು ಹೋಗ್ತಿದೀವಿ. ಆದ್ರೆ ನಾವು ನಮ್ಮ ಪಕ್ಷದಲ್ಲಿ ಇರೋದು, ನೀವು ಯಾರು ಕೇಳದೆ ಇದ್ರೆ ನೀವು ಹೋಗಿ ಸಹಾಯ ಮಾಡಕ್ ಹೋಗ್ಬೇಡಿ. ಸಹಾಯ ಮಾಡಿಸ್ಕೊಂಡವ್ರಿಗೆ ಏನ್ ಅನ್ಸುತ್ತೆ, ಇವ್ರಿಗೇನ್ ತೆವಲಿತ್ತು, ತೀಟೆ ಇತ್ತು, ಮಾಡಕ್ ಕೆಲಸ ಇರ್ಲಿಲ್ಲ, ಅವ್ರಿಗೇನೋ ಮಾಡಿದ್ರು, ಅವ್ರಿಗಿನ್ನೇನೋ ಲಾಭ ಇದೆ ಅಂತಾರೆ. ಹಾಗಾಗಿ ಸಂತ್ರಸ್ತರಾಗ್ಲಿ ಫಲಾನುಭವಿಗಳಾಗ್ಲಿ ಯಾವ್ದೋ ಒಂದು ಹೋರಾಟದಿಂದ ಯಾರಿಗೂ ಆಗ್ತಾ ಇದ್ದ ಅನ್ಯಾಯ ನಿಲ್ಲುತ್ತೆ ಅಂದ್ರೆ ಸಂತ್ರಸ್ತರ ಹೋರಾಟ ಆಗ್ಬೇಕು. ಯಾವ್ದೋ ಒಂದು ಹೋರಾಟದಿಂದ ಅಲ್ಲಿ ಜನ ಇದ್ದಾರೆ, ಅವ್ರಿಗೆ ಯಾವ್ದೋ ಒಂದು ಅನುಕೂಲ ಆಗುತ್ತೆ ಅಂದ್ರೆ ಫಲಾನುಭವಿಗಳಿರ್ಬೇಕು. ಆ ಸಂತ್ರಸ್ತರಾಗ್ಲಿ ಫಲಾನುಭವಿಗಳಾಗ್ಲಿ ಅವರು ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ, ಅಥವಾ ನಾವು ಮಾಡುವಂತ ಹೋರಾಟಕ್ಕೆ ಅವ್ರು ಕೈ ಜೋಡಿಸೋದಿಲ್ಲ, ಅಥವಾ ಅವ್ರು ನಿಮ್ಮನ್ನ ಕರೀಲಿಲ್ಲ ಅಂದ್ರೆ ನೀವು ಆ ಹೋರಾಟವನ್ನ ಕೈ ತೆಗೆದುಕೊಳ್ಬೇಡಿ. ಇದು ಜನಸಾಮಾನ್ಯರ ದೇಣಿಗೆಯಲ್ಲಿ ನಡೀತಿರುವಂತಹ ಪಕ್ಷ. ಕೃತಜ್ಞತೆ ಇಲ್ಲದ ಮತ್ತು ನಮ್ಮ ಅಗತ್ಯ ಇಲ್ಲದಂತಹ ಕಡೆಗಳಲ್ಲಿ ನಾವು ಹೋಗಿ ನಮ್ಮ ಸಂಪನ್ಮೂಲಗಳನ್ನ ವ್ಯಯಿಸಿದ್ರೆ ಅದು ನಮ್ಮ ಪಕ್ಷವನ್ನ ಬೆಳೆಸೋದಿಕ್ಕೆ ಜನ ಕೊಡ್ತಿರುವಂತಹ ನಮ್ಮ ವಿಚಾರವನ್ನ ಇನ್ನೂ ದೊಡ್ಡದಾಗಿ ಬೆಳೆಸೋದಿಕ್ಕೆ ಜನ ಕೊಡ್ತಿರುವಂತಹ ದೇಣಿಗೆಗೆ ಮೋಸ ಮಾಡದ ಆಗುತ್ತೆ, ಮೋಸ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಆದ್ರೆ ಯಾವುದೇ ಸಂದರ್ಭದಲ್ಲಿ ನನಗೆ ನೇರವಾಗಿ 100 ಜನ ಕಾಲ್ ಮಾಡ್ತಾರೆ. ನಾನು ಸಂಬಂಧಪಟ್ಟವರಿಗೆ, ಜಿಲ್ಲಾ ಸಮಿತಿಯವ್ರಿಗೂ ರಾಜ್ಯ ಸಮಿತಿಯವ್ರಿಗೂ ತಿಳಿಸ್ತೀನಿ ಇಂಥದ್ದೇ ನೋಡಿ, ಅಥವಾ ಅವ್ರಿಗೆ ಕಾಲ್ ಮಾಡಿ. ದಾರಿಲಿ ಬರ್ತಾ ಒಬ್ರು ಹೇಳಿದ್ರು, ಸರ್ ನಮ್ಮ ರೇಷನ್ ಅಂಗಡಿಯಲ್ಲಿ 100 ರೂಪಾಯಿ ತೆಗೆದುಕೊಳ್ತಾರೆ, ಇಷ್ಟು ಕೆಜಿ ಕಡಿಮೆ ಕೊಡ್ತಾರೆ ಅಂತ. ನಾನೊಂದು ಪಕ್ಷದ ರಾಜಕೀಯ ಪಕ್ಷದ ರಾಜ್ಯಾಧ್ಯಕ್ಷ, ನಾನು ಅದನ್ನ ನೋಡಕ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟವ್ರು ಇದ್ದಾರೆ, ಅವ್ರ ನಂಬರ್ ಕಳಿಸಿದೆ, ಇವ್ರ ಹತ್ರ ಮಾತಾಡಿ ಅಂತ. ಸೊ ಈ ತರಕ್ಕೆ ಮಾಡ್ತೀವಿ. ಅವ್ರು ನಾಡಿದ್ರಲ್ಲಿ ಅವ್ರು ಹೋಗ್ತಾರೆ, ನೋಡ್ತಾರೆ. ಹೀಗೆ ನಾವು ಅದನ್ನೆಲ್ಲ ಡಿಸೆಂಟ್ರಲೈಸ್ ಮಾಡಿದ್ವಿ. ನಮ್ಮ ಪಕ್ಷವನ್ನ ಅತ್ಯುತ್ತಮವಾಗಿ ನಾವು ಜವಾಬ್ದಾರಿಯನ್ನ ವಿಕೇಂದ್ರೀಕರಣ ಮಾಡಿದೀವಿ. ಆ ತರ ನಡೀತಾ ಇದೆ. ಆದ್ರೆ ನೀವು ಹೇಳಿದಾಗೆ ಯಾವುದೇ ಒಂದು ನಾವು ಅಲ್ಲಿ ಹೋಗಿ ಯಾವುದೋ ಒಂದು ಊರಲ್ಲಿ ಸಮಸ್ಯೆ ಇದೆ ಅಂದ್ರೆ ಬೇರೆಯವರು ಯಾರೋ ಹೊರಗಿನವರು ಹೋಗಿ ಅದನ್ನ ಸಮಸ್ಯೆನ ಬಗೆಹರಿಸೋದಕ್ಕೆ ಹೋದ್ರೆ ಇವ್ರಿಗೇನೋ ಲಾಭ ಇದೆ ಅಂದ್ಕೊಳ್ತಾರೆ, ಅಲ್ಲೇ ಬರ್ಬೇಕು. ಅದೇ ಊರಿನವರೇ ಬಂದು ನಮ್ಮನ್ನ ಭೇಟಿ ಮಾಡಿ ನಮ್ಮ ಪಕ್ಷದ ಸದಸ್ಯತ್ವ ತಗೊಂಡು ನಮ್ಮ ಪಕ್ಷದ ಬ್ಯಾನರ್ ಅಲ್ಲಿ ಮಾಡ್ತೀವಿ ಅಂದ್ರೆ ಅವ್ರಿಗೆ ಏನು ಬೇಕು ಮಾರ್ಗದರ್ಶನದಿಂದ ಹಿಡಿದು ಬೇರೆ ಬೇರೆ ರೀತಿಯ ಬೆಂಬಲ ಎಲ್ಲವನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಆಗ ಮಾತ್ರ ಅವ್ರು ನಮ್ಮ ಜೊತೆ ಉಳಿತಾರೆ. ಇಲ್ಲಾಂದ್ರೆ ನಮ್ಮ ಶಕ್ತಿಯನ್ನ ಬಳಸ್ಕೊಂಡು ಅವರು ಸಮಸ್ಯೆ ಪರಿಹಾರ ಮಾಡ್ಕೊಂಡು ಕೊನೆಗೆ ಇನ್ನೊಬ್ಬರಿಗೆ ಇನ್ನೊಂದು ಕಡೆ ಸಮಸ್ಯೆ ಮಾಡುವಂತ ಪರಮಭ್ರಷ್ಟ ಪರಮದುಷ್ಟ ಪರಮ ನೀಚ ರಾಜಕಾರಣಿಗೆ ಬೆಂಬಲಿಸ್ಬಿಟ್ರೆ ನಾವಲ್ಲಿ ಇವ್ರಿಗೆ ನ್ಯಾಯ ಕೊಡಿಸಿದ್ವಿ. ಆದ್ರೆ ಇವ್ರು ಓಟ್ ಹಾಕಿದ್ದು ಯಾರಿಗೆ? ಬೇರೆಯವ್ರಿಗೆ ಓಟ್ ಹಾಕಿದ್ರೆ ವ್ಯರ್ಥ ಆಯ್ತು. ಅದರಿಂದ ನಾವು ಏನು ಮಾಡ್ದಂಗಾಗ್ಲಿಲ್ಲ. ಅದೊಂದು ರೀತಿಯಲ್ಲಿ ಸಮಾಜದಲ್ಲಿ ಕೆಟ್ಟ ವಾತಾವರಣವನ್ನ ಇನ್ನೊಂದಷ್ಟು ಹೆಚ್ಚು ಮಾಡ್ದಂಗೆ ಆಗುತ್ತೆ ಹೊರತು, ಅಂದ್ರೆ ಒಂದು ರೀತಿ ಅನೀತಿಯುತ ಬಳಸ್ಕೊಂಡು ಬಿಸಾಕುವಂತಹ ಒಂದು ಆಗ್ಬಿಡುತ್ತೆ. ಹಾಗಾಗಿ ನಾವು ಪಾಲುದಾರಿಕೆಯಲ್ಲಿ ಹೋರಾಟ, ಮಿಕ್ಕಿದ್ದು ರಾಜ್ಯವ್ಯಾಪಿಯಾಗಿ ಎಲ್ಲಾ ಜನರಿಗೂ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ರಾಜ್ಯವ್ಯಾಪಿಯಾಗಿ ಹೋರಾಟ ಮಾಡ್ತೀವಿ. ಅದಕ್ಕೆ ಜನ ಬೆಂಬಲ ಬೇಕು, ಸಂತ್ರಸ್ತರು ಬರಬೇಕು, ಫಲಾನುಭವಿಗಳು ಬರಬೇಕು ಅಂತ ಕೇಳೋದಿಲ್ಲ. ಕೆಲವೊಂದು ವಿಚಾರಗಳಿರುತ್ತೆ, ಯಾರು ಬರ್ಲಿ ಬಿಡ್ಲಿ ನಮ್ಮ ಹೋರಾಟ ನಡೆಯುತ್ತೆ.
ಓಕೆ. ಈಗ ಯಾರಾದ್ರೂ ಬಂದು ಈಗ ಒಂದು ಊರವರು ನಮಗೆ ತೊಂದರೆ ಇದೆ ಇದಕ್ಕೆ ಸಹಾಯ ಮಾಡಿ ಅಂದ್ರೆ ಅಂತ ಹೋರಾಟ ಈಗಾಗಲೇ ಮಾಡಿದೀವಿ ನಾವು ಹಲವಾರು ಕಡೆಗಳಲ್ಲಿ ಮಾಡಿದೀವಿ. ಸ್ಥಳೀಯರು ಹೋಗಿ ಅಲ್ಲಿ ಭಾಗವಹಿಸಿದ್ದಾರೆ. ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣ ಸಮಸ್ಯೆ ಆಟೋಮೆಟಿಕ್ ಆಗಿ ಬಗೆಹರಿದಿದೆ. ಓಕೆ, ಸಮಸ್ಯೆ ಬಗೆಹರಿತಾ ಇದೆ ಅಂದ್ರೆ ಒಳ್ಳೇದು. ಇವತ್ತು KRS ಪಕ್ಷದ ಹೆಸರು ಹೇಳ್ಕೊಂಡು ನೂರಾರು ಜನ ರಾಜ್ಯದ ಇವತ್ತು ನಾವಿಲ್ಲಿ ಕೂತ್ ಮಾತಾಡ್ತಾ ಇದೀವಿ. ಇವತ್ತು ಕನಿಷ್ಠ ರಾಜ್ಯದ 224 ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಅಂದ್ರೆ 10 ತಾಲೂಕು ಆಫೀಸ್ಗಳಲ್ಲಿ KRS ಪಕ್ಷ ಅಂತ ಈಗ ಯಾರೊಬ್ರು ಮಾತಾಡ್ತಿದ್ದಾರೆ. ಓಕೆ, ಯಾವ್ದೋ ರಸ್ತೆಯಲ್ಲೋ ಬೀದಿಲೋ ಆಫೀಸಲ್ಲೋ ಮಾತಾಡ್ತಾ KRS ಪಕ್ಷಕ್ಕೆ ಹೇಳ್ತೀನಿ ಅಂತ ಈ ಕ್ಷಣದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ ಭಯದಲ್ಲಾದ್ರೂ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಓಕೆ ಸರ್, ಲಾಸ್ಟ್ ಎಲೆಕ್ಷನ್ ಅಲ್ಲಿ ನನಗೆ ಗೊತ್ತಿರೋ ಹಿಂಗೆ ಈಗ 2023 ನಲ್ಲಿ ಎಲೆಕ್ಷನ್ ಆಯ್ತಲ್ಲ, ಪಾರ್ಟಿಸಿಪೇಷನ್ ಸ್ವಲ್ಪ ವೀಕ್ ಆಯ್ತು ನನಗನ್ನಿಸ್ತು. ನಾವು ನೋಡಿ, ಇದು ಯಾವುದೋ ದುಡ್ಡಿರುವಂತಹ ಅಥವಾ ತುಂಬಾ ಸಾಮಾಜಿಕ ಬಲ ಇರುವಂತಹ ವ್ಯಕ್ತಿ ಸೃಷ್ಟಿ ಮಾಡಿದಂತಹ ಕಟ್ಟದಂತ ಪಕ್ಷ ಅಲ್ಲ. ಹೌದು, ಯಾವುದೋ ಸಿನಿಮಾ ಆಕ್ಟ್ ಮಾಡಿದಂತ ಪಕ್ಷ ಅಲ್ಲ. ಇನ್ಯಾವನೋ ಗಣಿ ಕಳ್ಳನೋ ಇನ್ನೊಬ್ಬ ಬಂಡೆ ಕಳ್ಳನೋ ತಂದು ದುಡ್ಡು ಹಾಕಿದಂತ ಪಕ್ಷ ಅಲ್ಲ. ಜಾತಿ ಬಲ ಇಲ್ಲ, ಹಣದ ಬಲ ಇಲ್ಲ, ತೋಳ್ ಬಲ ಇಲ್ಲ, ರೌಡಿಗಳು ಕಟ್ಟದಂತಹ ಪಕ್ಷ ಅಲ್ಲ. ನಮ್ಗಿರುವಂತದ್ದು ಸತ್ಯದ ಬಲ, ನ್ಯಾಯದ ಬಲ, ಪ್ರಜಾಪ್ರಭುತ್ವದ ಬಲ, ಸಾಮಾನ್ಯ ಜನರ ಹಿನ್ನೆಲೆ ಮತ್ತು ನೇತೃತ್ವ ಇರುವಂತಹ ಪಕ್ಷ. ಇಂತಹ ಒಂದು ಪಕ್ಷ ಕರ್ನಾಟಕದ ಇತಿಹಾಸದಲ್ಲಿಯೇ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 195 ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದ ಉದಾಹರಣೆನೇ ಇಲ್ಲ ನಮ್ಮ ರಾಜ್ಯದಲ್ಲಿ. ಯಾವುದೇ ಹೋರಾಟದಿಂದ ಬಂದಿಲ್ಲ ಈ ಪಕ್ಷ. ಅಣ್ಣಾ ಹಜಾರೆ ಆತರ ಇನ್ನೊಂಥರ ಯಾವುದೋ ಒಂದು ಹೋರಾಟ ಮಾಡಿ ದೇಶವ್ಯಾಪಿಯಾಗಿ ಒಂದು ಸಂಚಲನ ಸೃಷ್ಟಿಯಾಗಿ ಅದರ ಮೂಲಕ ಉದ್ಭವಿಸಿದ ಪಕ್ಷವೂ ಅಲ್ಲ. ಓಕೆ, ಇವತ್ತಿನ ಸಂದರ್ಭದಲ್ಲಿ ಸರಿ ಇಲ್ಲ ಅಂದ್ಕೊಂಡು ನಾವೊಂದಷ್ಟು ಜನ ಸೇರಿ ನಾವು ಸರಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಮಾಡ್ತಾ ಇರುವಂತಹ ಜನರ ಪಕ್ಷ. ಇಂತಹ ಪಕ್ಷ 195 ಕಡೆ ಅಭ್ಯರ್ಥಿಗಳನ್ನ ಹಾಕಿದ್ದೆ ಬಹಳ ದೊಡ್ಡ ಸಾಧನೆ. ನಮ್ಗೆ ಓಟ್ ಬಂದಿದ್ದು ಕಡಿಮೆನೆ, 65,000 ಏನೋ ಬಂತು ಅನ್ಸುತ್ತೆ, 64-65,000 ಸುಮಾರಲ್ಲಿ 60 ಒಟ್ಟಾರೆಯಾಗಿ ಎಲ್ಲ ರಾಜ್ಯವ್ಯಾಪಿಯಾಗಿ. ಆದ್ರೆ ಜನಕ್ಕೆ ಗೊತ್ತಾಗಿದೆ ಯಾವ್ಯಾವುದೋ ಕಾರಣಕ್ಕಾಗಿ ಕಳೆದ ಚುನಾವಣೆಯಲ್ಲಿ ಹಲವು ಕಾರಣಗಳಿಂದಾಗಿ ಜನತೆ ಭ್ರಷ್ಟ ಬಿಜೆಪಿಯನ್ನ ತಿರಸ್ಕರಿಸಿ ಭ್ರಷ್ಟ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ. ಕಣ್ಣು ಮುಂದೆ ಇದ್ದಿದ್ದು ಭ್ರಷ್ಟ ಬಿಜೆಪಿ. ಹಾಗಾಗಿ ಬಿಜೆಪಿ ಭ್ರಷ್ಟ ಬಿಜೆಪಿಯನ್ನು ತಿರಸ್ಕರಿಸಿ ಕಣ್ಣಿಗೆ 5 ವರ್ಷಗಳ ಹಿಂದೆ ಭ್ರಷ್ಟಾಚಾರ ಮಾಡಿದಂತಹ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ. ಕಳೆದ 5 ವರ್ಷದಲ್ಲಿ ಇವ್ರಿಗೆ ಅವಕಾಶ ಸಿಕ್ಕಿಲ್ವಲ್ಲ, ಇವರೇನಾದ್ರು ಬದಲಾಗಿರ್ತಾರೇನೋ ಅಂತ ಹೀಗೆ ಕೆಲವೊಂದು ನಡೆದಿದೆ ಹೊರತು. ಆದ್ರೆ ನಮ್ಮ ಪಕ್ಷಕ್ಕೆ ಬೆಂಬಲ ಈಗಲೂ ಇದೆ. ಆಕ್ಚುಲಿ ಪಕ್ಷ ಚುನಾವಣೆ ಆದ್ಮೇಲೆ ಪಕ್ಷಕ್ಕೆ ಇನ್ನೂ ಜಾಸ್ತಿ ಜನ ಸೇರ್ಕೊಂಡು, ಈಗ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ 500-1000 ಜನ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾ ಇದ್ದಾರೆ. ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಅದೊಂದು ಜಾತ್ರೆ. ಒಂದು ಸುಮಾರು 3-4 ಈ ನಿಮ್ಗೆ ರೇಷ್ಮೆ ಹುಳ ಸಾಕಾಣಿಕೆ ಗೊತ್ತಿದೆಯಲ್ಲ, 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ ಬಂದ್ಮೇಲೆ ಅದು 4ನೇ ಜ್ವರ ಆದ್ಮೇಲೆ ಹಣ್ಣಾಗುತ್ತೆ. ಏನು ಹುಳ ಹಣ್ಣಾಗಿ ಹಣ್ಣಾದ ಹುಳನ ಚಂದ್ರಿಕೆಗಳಲ್ಲಿ ಬಿಟ್ರೆ ಅದು ಗೂಡು ಕಟ್ಟೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಜ್ವರ, ಆ ಜ್ವರದ ಸಂದರ್ಭದಲ್ಲಿ ನಾವು ಚುನಾವಣಾ ಜ್ವರವು ಹಾಗೇನೆ, ಬೇರೆ ಯಾವುದೂ ಮುಖ್ಯ ಆಗಲ್ಲ ಆಗ. ಅದೇ ಸಂದರ್ಭದಲ್ಲಿ ಹಣ ಹಂಚೋರು, ಹೆಂಡ ಕೂಡ್ಸೋರು ಅಥವಾ ದುಡ್ಡು ಹಂಚೋರು, ಈ ದೊಡ್ಡ ರಾಜಕೀಯ ಪಕ್ಷಗಳು ಇವೇನೆ ಮಾಧ್ಯಮಗಳಲ್ಲಿ ಚರ್ಚೆ ಆಗೋದು. ನಮ್ಮ ವಿಚಾರಗಳು ನಾವೆಷ್ಟೇ ದೊಡ್ಡ ವಿಚಾರ ಮಾತಾಡ್ತಿರೋ ಹೋರಾಟ ಮಾಡ್ತಾ ಇದ್ರು ಅಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗೋದಿಲ್ಲ. ಹಾಗಾಗಿ ಮಾಧ್ಯಮಗಳ ಮೂಲಕ ಅಭಿಪ್ರಾಯವನ್ನು ರೂಪಿಸ್ಕೊಳ್ಳುವಂಥ ಜನ KRS ಪಕ್ಷ ಯಾಕೋ ವೀಕ್ ಆಗ್ಬಿಡ್ತು ಅಂತ ಯೋಚನೆ ಮಾಡ್ಕೊಂಡು ಹಾಕ್ಬೇಕು ಅಂದ್ಕೊಂಡಿದ್ರು, ಹಾಕಿಲ್ಲ. ವೀಕ್ ಯಾಕಾಯ್ತು, ಯಾಕಾಗಿದೆ ಅಂತ ಗಮನಿಸ್ತಿಲ್ಲ ಜನ. ವೀಕ್ ಆಗಿಲ್ಲ ಅವರು, ಆದ್ರೆ ಅವರನ್ನ ಮಾಧ್ಯಮದವರು ತೋರಿಸ್ತಾ ಇಲ್ಲ ಅನ್ನೋದನ್ನ ಗಮನಿಸಿದ್ರೆ ಜನ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಸ್ಪಾನ್ಸರ್ಡ್ ಪ್ರಚಾರ ನಡೀತಾ ಇರುತ್ತೆ. ಹೌದು, ಪ್ರತಿಯೊಂದು ರಾಜಕೀಯ ಪಕ್ಷದವರು ಪ್ರತಿಯೊಬ್ಬ ಅಭ್ಯರ್ಥಿನೂ ತನ್ನದೇ ಒಂದು ಫೇಸ್ಬುಕ್ ಪೇಜ್ ಮಾಡ್ಕೊಂಡು ಅದಕ್ಕೆ ಲಕ್ಷಾಂತರ ರೂಪಾಯಿ ಸ್ಪಾನ್ಸರ್ಡ್ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವು ದಿನ ನಮ್ಮ ನ್ಯೂಸ್ ಫೀಡ್ ಅಲ್ಲಿ ಯಾವ್ದು ಬರುತ್ತೆ, ಪೇಡ್ ನ್ಯೂಸೇ ಬರ್ತಾ ಇರುತ್ತೆ. ಹಾಗಾಗಿ KRS ಪಕ್ಷದ್ದೇ ನೋಡ್ಬೇಕು ಅಂದ್ರೆ ನಾವು ಪಕ್ಷದ ಪೇಜ್ ಹೋಗೇ ನೋಡ್ಬೇಕು. ಇಷ್ಟು ದಿವಸ ರವಿಕೃಷ್ಣ ರೆಡ್ಡಿದೋ KRS ಪಕ್ಷದ ನಮ್ಮ ಟೈಮ್ ಲೈನ್ ಅಲ್ಲಿ ಬರ್ತಾ ಇತ್ತು ನ್ಯೂಸ್ ಫೀಡ್ ಅಲ್ಲಿ, ಈಗ ಬರ್ತಾ ಇಲ್ಲ. ಬಹುಶಃ ಅವ್ರೇನು ಮಾಡ್ತಾ ಇಲ್ವೇನೋ, ಮಲಗ್ಬಿಟ್ಟಿದಾರೇನೋ ಅಥವಾ ಇನ್ನೊಂದು ಆಗ್ಬಿಟ್ಟಿದ್ಯೇನೋ ಅನ್ಕೊಳ್ತಾರೆ ಜನ. ಯಾಕೆ ಬೇರೆಯವ್ರಿಗೆಲ್ಲ ಬರ್ತಾ ಇದೆ, ಆಗ ಅವೆಲ್ಲ ಪೇಡ್ ಸ್ಪಾನ್ಸರ್ಡ್ ಫೇಸ್ಬುಕ್ ಅಲ್ಲಿ. ಹಾಗಾಗಿನೇ ಹೀಗಾಗಿದೆ. ಆ ತರದ್ದಾಯ್ತು, ಹಿನ್ನಡೆ ಆಯ್ತು ಅನ್ನೋದು ಬಿಟ್ರೆ, ನಾನೇ ಸ್ವತಃ ರಾಜ್ಯದ ಎಷ್ಟು 100-150ಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಬಂದಿದ್ದೀನಿ. ನೀವು ಹೋಗಿದ್ದನ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಕಾರ್ಯಕರ್ತರು ಅನ್ನೋದಕ್ಕಿಂತ ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ, ಅವರು ಮನೆ ಅಬ್ಬರದಲ್ಲಿ ಕಳೆದು ಹೋಗಿದ್ದಾರೆ. ಆಮೇಲೆ ಮನೆ ಪ್ರಚಾರ ತುಂಬಾ ಕಷ್ಟ. ದೊಡ್ಡ 2 ಲಕ್ಷ ಚಿಲ್ಲರೆ ಪಾಪ್ಯುಲೇಷನ್ ಇರುವ ಒಂದು 6 ತಿಂಗಳು ಮುಂಚೆ ವರ್ಷದಿಂದ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕೆ ಪರಿಚಯ ನೋಡಿ. ನಾವು ಆ ರೀತಿನಲ್ಲಿ
ಬಹಳ ಚೆನ್ನಾಗಿ ನಮ್ಮದು ಕುಣಿಗಲ್ಲಲ್ಲಾಗಿತ್ತು, ಅರ್ಕಲ್ಗೂಡಲ್ಲಾಗಿತ್ತು, ಹೀಗೆ ಮನೆ ಮನೆ ಪ್ರಚಾರ ಕೆಲವೊಂದು ಕಡೆಗಳಲ್ಲಿ ಆಗಿತ್ತು. ಮನೆ ಮನೆ ಅಲ್ದಿರೋ ಊರೂರು ಪ್ರಚಾರ ಆಗಿತ್ತು. ಅಟ್ಲೀಸ್ಟ್ ಅದಾದ್ರೂ ಮಾಡಿದ್ರೆ ಜನಕ್ಕೆ ಅಂತವರ ಪರಿಚಯ ಇರುತ್ತೆ, ಜನಕ್ಕೆ ಅಂತವರ ಪರಿಚಯ ಇರುತ್ತೆ, ಆಗ ಜನ ಗುರುತಿಸ್ಬೋದು ಇಂಥ ವ್ಯಕ್ತಿ ಇದ್ದಾರೆ. ನೋಡಿ ದಿನೇಶ್, ಕಳೆದ ಚುನಾವಣೆಯಲ್ಲಿ ಜನಕ್ಕೆ ಗೊತ್ತಿಲ್ಲ, ಅವ್ರ ಪರಿಚಯ ಇರಲಿಲ್ಲ ಅಂತಿಲ್ಲ, ಇದ್ದವರೇ ಹಾಕ್ಲಿಲ್ಲ. ಓಕೆ, ಈಗ ನಾವು ಕುಣಿಗಲ್ಲಲ್ಲಾಗ್ಲಿ, ಆನೇಕಲ್ಲಲ್ಲಾಗ್ಲಿ, ನಮ್ಮ ಆನೇಕಲ್ ತಾಲೂಕಲ್ಲಿ ಅಥವಾ ಅರ್ಕಲ್ಗೂಡಲ್ಲಾಗ್ಲಿ ಪ್ರತಿ ಊರಿಗೂ KRS ಪಕ್ಷದ ವಿಚಾರ ಗೊತ್ತಾಗಿತ್ತು. ಓಕೆ, ಬಹುಶಃ ಪ್ರತಿ ಮನೆಗೂ ಗೊತ್ತಾಗಿತ್ತು ಅಂದ್ರೆ ಆಶ್ಚರ್ಯ ಇಲ್ಲ. ಓಕೆ, ಮನೆಯಲ್ಲಿರೋ ಎಲ್ರಿಗೂ ಗೊತ್ತಾಗಿತ್ತಾ? ಇಲ್ಲ. ಆದ್ರೆ ರಾಜಕೀಯವನ್ನ ಗಮನಿಸ್ತಾ ಇರುವಂತವ್ರು ಎಲ್ರಿಗೂ KRS ಪಕ್ಷದ ವಿಚಾರ ಗೊತ್ತಾಗಿತ್ತು, ಹಾಕಿಲ್ಲ. ಓಕೆ, ಅದು ಒಂದು ಹವಾ ಕ್ರಿಯೇಟ್ ಆಗ್ಬೇಕು, ವಾತಾವರಣ ಸೃಷ್ಟಿ ಆಗ್ಬೇಕು. ಆ ವಾತಾವರಣ ಸೃಷ್ಟಿ ಆದಾಗ ನಮಗೆ ಓಟ್ ಆಗ್ಬೇಕು ಅಂದ್ಕೊಂಡಿರೋ ಜೊತೆಗೆ ಓಟ್ ಆಗ್ಬಾರ್ದು ಅಂದ್ಕೊಂಡಿರೋರು ಎಲ್ಲಾನು ಸಹ ಇವ್ರಿಗೆ ಹೇಗೆ ಜನಾಭಿಪ್ರಾಯ ರೂಪಿಕೊಳ್ಳೋದು? ಬಹುಶಃ ಇವ್ರಿಗೆ ಓಟ್ ಆಗದೆ ಇದ್ರೆ ಎಲ್ರು ಅವ್ರಿಗೆ ಓಟ್ ಹಾಕ್ತಿದಾರೆ, ನಾನ್ ಬೇರೆಯವ್ರಿಗೆ ಹಾಕಿದ್ರೆ ತಪ್ಪಾಗ್ಬಿಡುತ್ತೇನೋ ಅಂದ್ಕೊಂಡು ಹೋಗಿ ಅರ್ಧ ಜನ ಓಟ್ ಹಾಕೋದು. ಹಾಗಾಗಿ KRS ಪಕ್ಷದ ವಿಚಾರ ಗೊತ್ತಿದ್ರು ಅಯ್ಯೋ ಪಾಪ ಅವರು ಸೋತೋಗ್ಬಿಡ್ತಾರೆ, ನಾನು ಯಾರಿಗೂ ಗೆಲ್ಲೋರ್ಗು ಓಟ್ ಹಾಕ್ಬಿಡ್ತೀನಿ. ಸೋತವ್ರ ಜೊತೆ ಅವ್ರು ಎಷ್ಟೇ ಒಳ್ಳೆಯವರು ಇದ್ರು ಸೋಲ್ಸಿದ್ದಾರೆ ಅಂತ ಅವ್ರ ಜೊತೆ ಗುರುಸ್ಕೊಳ್ಳೋದಿಕ್ಕೆ ಬಹಳ ಜನ ಇಷ್ಟಪಡಲ್ಲ. ನ್ಯಾಯ ನೀತಿ ಕಡೆ ನಿಲ್ಲೋದಿಕ್ಕೆ ಬಹಳ ಜನ ಯಾಕೆ ಸುಮ್ಮನೆ ಆಗ್ಬಿಡ್ತಾರೆ ಅಂದ್ರೆ ಅದು ಗೆಲ್ಲುತ್ತೋ ಸೋಲುತ್ತೋ ಗೊತ್ತಿಲ್ಲದೆ ಇರೋದ್ರಿಂದ. ನನಗೋ ನಿಮಗೋ ಇನ್ನೊಬ್ರಿಗೋ ಒಂದಷ್ಟು ಇರುತ್ತೆ, ನಾವಿರೋದೇ ಹೀಗೆ, ನಾವು ಇದೇನೆ ನಮ್ಮ ಬದಿ, ಇದೇ ನಮ್ಮ ಸಿದ್ಧಾಂತ. ಇನ್ನೊಂದಷ್ಟು ಜನ ಯಾವ ಕಡೆ ಅದೇ ಬೆಣ್ಣೆ ಬಟರು ಬೆಣ್ಣೆ ಈ ಬ್ರೆಡ್ ಯಾವ ಕಡೆಗಿದೆ ಅಂತ ನೋಡುವಂಥವ್ರು. ಚಿತ್ರ ವಿಚಿತ್ರ ಸಮಾಜ ಇದು, ಚಿತ್ರ ವಿಚಿತ್ರ ಪ್ರಪಂಚ. ಇದಕ್ಕೆ ಇಂಥದ್ದೇ ವೈಜ್ಞಾನಿಕ ಕಾರಣಗಳಂತಿಲ್ಲ, ವೈಚಾರಿಕತೆನೂ ಅದರಲ್ಲಿ ನಾವು ಕೊಡೋದಕ್ಕಾಗೋದಿಲ್ಲ. ಆದರೆ ಜನಕ್ಕೆ ಗೊತ್ತಿದ್ರು ಕೆಲವೊಂದು ಕಡೆಗಳಲ್ಲಿ ಹಾಕಿಲ್ಲ, ಇರ್ತಾರೋ ಇಲ್ವೋ ಇನ್ನೊಂದ್ಸಲ ಪರೀಕ್ಷೆ ಮಾಡೋಣ. ಆದರೆ ಮುಂದಿನ ದಿನಗಳಲ್ಲಿ ಅದು ಬದಲಾಗ್ತಾ ಇದೆ. ಅದೇ ಕಾರಣದಿಂದಾಗಿನೇ ನಮಗೆ KRS ಪಕ್ಷ 2023 ಚುನಾವಣೆ ಆದಮೇಲೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಾವು ಸಮಿತಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿರೋದು, ತಾಲೂಕುಗಳಲ್ಲಿ ಸಮಿತಿ ಮಾಡೋದಕ್ಕಾಗಿರೋದು. ಸಾವಿರಾರು ಜನ ಮತ್ತೆ ಅದಾದ್ಮೇಲೆ ಪಕ್ಷ ಸದಸ್ಯತೆ ತೆಗೆದುಕೊಂಡಿದ್ದಾರೆ. ನಾವು ದೊಡ್ಡ ಪಾದಯಾತ್ರೆ ಬೆಳ್ತಂಗಡಿಯಿಂದ ಧರ್ಮಸ್ಥಳದಿಂದ ಬೆಂಗಳೂರು ತನಕ ಮಾಡಿದ್ವಿ, ಅದು ಯಶಸ್ವಿ ಆಯಿತು. ಇತ್ತೀಚೆಗೆ ಯುವ ಸಮಾವೇಶ ಕೊಪ್ಪಳದಲ್ಲಿ ಮಾಡಿದ್ವಿ, ಅತ್ಯಂತ ಯಶಸ್ವಿ ಆಯಿತು. ಈಗ ಕರ್ನಾಟಕಕ್ಕಾಗಿ ನಾವು ಅಂತ ಬೈಕ್ ಜಾಥಾ ಮಾಡ್ತಾ ಇದ್ದೀವಿ. ಸಾರ್ವಜನಿಕರ ದೇಣಿಗೆಯಲ್ಲಿ ನಡೀತಾ ಇದೆ, ಇದು ಸಾರ್ವಜನಿಕರ ಪಾರ್ಟಿಸಿಪೇಷನ್ ನಡೀತಾ ಇದೆ. ಇಲ್ಲ ಅಂದಿದ್ರೆ ಹೇಗೆ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ಹಾಗಾಗಿ ಜನಬೆಂಬಲ ಈಗ ಜಾಸ್ತಿ ಆಗ್ತಾ ಇದೆ ನಮ್ಮ ಹಿಂದಕ್ಕಿಂತ. ಹಿಂದೇನು ಇತ್ತು, ಆದರೆ ಚುನಾವಣಾ ಅಬ್ಬರದಲ್ಲಿ ವಿಶೇಷವಾಗಿ ಮಾಧ್ಯಮಗಳ ಮತ್ತು ಭ್ರಷ್ಟ ತಂತ್ರಗಾರಿಕೆಗಳಿಂದಾಗಿ ಅದನ್ನು ಚುನಾವಣಾ ಆಯೋಗ ತಡೀಲಿಲ್ಲ. ಮುಕ್ತ ಮತ್ತು ಪಾರದರ್ಶಕ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ಖಾತ್ರಿ ಮಾಡಿ ಅಂತೇಳಿ ರಾಜ್ಯದ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ನಾನು ಪತ್ರ ಕೊಟ್ಟೆ. KRS ಪಕ್ಷದಿಂದ 12 ದಿವಸ ಇಡೀ ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಕೇವಲ 12 ದಿವಸದಲ್ಲಿ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳನ್ನ ಮತ್ತು ಬೆಂಗಳೂರು BBMP ಕಮಿಷನರ್ 32 ಜನ IAS ಆಫೀಸರ್ಗಳನ್ನ ಖುದ್ದು ಭೇಟಿ ಮಾಡಿ ನಾವು ಪತ್ರ ಕೊಟ್ಟಿದ್ದು. ಎಲೆಕ್ಷನ್ ಮೊದಲು ನಾನು ಮಾಡಿದ್ದೆ ಅದನ್ನ ಪಕ್ಷದ ವತಿಯಿಂದ. ಬೇರೆ ಬೇರೆಯವರು ಬೇರೆ ಬೇರೆ ಪ್ರಚಾರದಲ್ಲಿ ತೊಡಗಿದ್ರು. ಆದರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಆಯ್ತಾ? ಆಗಿಲ್ಲ. ನೋಡಿ, ಅಲ್ಲೊಂದು ಕುಕ್ಕರ್ ಕಾಣಿಸ್ತಾ ಇದೆ, ಎರಡು ಕುಕ್ಕರ್ ಬಂಡ್ಲು ಕಾಣಿಸ್ತಾ ಇದೆ. ಅದ್ರ ತಗೊಂಡೋಗಿ ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಕೊಟ್ವಿ ನಾವು. ಅಂತಾನೆ ಅವನು ಎಲೆಕ್ಷನ್ ಆಫೀಸರ್. ನಿಲ್ಸೋದಿಕ್ಕೆ ಆಗಲಿಲ್ಲ ಅವ್ರ ಯೋಗ್ಯತೆಗೆ. ಕುಕ್ಕರ್ ಕೊಟ್ಟಿರೋದು, ಕುಕ್ಕರ್ಗಳು ಅದ್ರ ಮೇಲೆ ಸಿಂಬಲ್ ಬೇರೆ ಎಲ್ಲ ಇದೆ, ಸಿಂಬಲ್ ಇದೆ, ಅವನ ಹೆಸರು ಇದೆ, ಎಲ್ಲ ಇದೆ. ನೋಡಿ, ಆ ಟೈಮಲ್ಲಿ ನಮಗೆ ಜನ ತಂದು ಕೊಟ್ಟಿದ್ದು, ನಾವು ತಂದು ಇಟ್ಕೊಂಡು ಹೇಳಿದ್ವಿ. ಹಣದ ಹಬ್ಬರ, ಅಕ್ರಮಗಳು, ಸಾವಿರಾರು ಜನ ಸೇರಿಸಿ 10 ಜನ ಸೇರಿದ್ರು ಅಂತ ಚುನಾವಣಾ ಆಯೋಗದವ್ರು ಬರ್ಕೊಳ್ತಾರೆ. ಸಾವಿರಾರು ಜನಕ್ಕೆ ಬಿರಿಯಾನಿ ಊಟ ಕೊಟ್ಟು 16 ಲಕ್ಷ ಖರ್ಚು ಮಾಡಿದ್ರೆ ಇಲ್ಲಿ ಕೇವಲ 10 ಜನ ಊಟ ಮಾಡಿದ್ರು ಅಂತೇಳಿ ಚುನಾವಣಾ ಆಯೋಗದವರು ಬರ್ಕೊಂಡಿರ್ತಾರೆ. ಚುನಾವಣಾ ಆಯೋಗ ಯಾರು? ಇದೇ IAS, ಇದೇ KS ಆಫೀಸರ್ಗಳಲ್ವಾ? ಅವ್ರಿಗೆ ನಮ್ಮನ್ನ ಹೇಗೋ ಮಾಡಿ ಇವ್ರಿಗೆ ಉತ್ತರ ಕೊಡದೇ ಇದ್ರು ಪರವಾಗಿಲ್ಲ, ನಮ್ಮ MLAಗೆ ನಮ್ಮ ಮಿನಿಸ್ಟರ್ಗೆ ನಾವು ಉತ್ತರ ಕೊಡದೇ ಇದ್ರೆ ನಾಳೆ ಅಕಸ್ಮಾತ್ ಅವ್ರೇನಾದ್ರು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನೆಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೋ, ನಮ್ಗೆ ಇನ್ನೇನ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಅಧಿಕಾರಿಗಳು ಬದುಕಿದಾಗ ಕಾನೂನನ್ನ ಎತ್ತಿಡಿಬೇಕಾಗಿರೋರು ಯಾರು? ಆಗಲ್ಲ, ಕಷ್ಟ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನನ ಎತ್ತಿಡಿತಾರೆ. ಅದಕ್ಕೆ ನಾವು ಸಿದ್ಧ ಮಾಡ್ತಾ ಇದೀವಿ ಜನರನ್ನ.